ನಮಸ್ಕಾರ ಸ್ನೇಹಿತರೆ, ಜ್ಞಾನವಿ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಸಿಂಪಲ್ಲಾಗಿ ಟೊಮೊಟೊ ಸಾಂಬಾರು ಮಾಡ್ತೀನಿ. ಒಂದು 5 ನಿಮಿಷದಲ್ಲಿ ರೆಡಿಯಾಗಿ ಹೋಗುತ್ತೆ ಈ ಟೊಮೊಟೊ ಸಾಂಬಾರು. ಅನ್ನ, ಮುದ್ದೆ, ಚಪಾತಿ ಮೂರಕ್ಕೂ ಆಗುತ್ತೆ, ದೋಸೆ ಕೂಡ ಆಗುತ್ತೆ. ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತ ನೋಡೋಣ. ಒಂದು 3 ಟೊಮೊಟೊ ತಗೊಂಡಿದ್ದೀನಿ. ನಾನೊಂದು 3 ಜನಕ್ಕೆ ಮಾಡೋದ್ರಿಂದ ಕಮ್ಮಿ ಟೊಮೊಟೊ ತಗೊಂಡಿದ್ದೀನಿ. ನೀವು ಜಾಸ್ತಿ ಮಾಡಬೇಕು ಅಂದರೆ ಜಾಸ್ತಿ ಕೂಡ ತಗೊಂಡು ಮಾಡ್ಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಮಾಡೋದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನು ಸಾಸಿವೆ, ಒಂದು 1/4 ಟೀ ಸ್ಪೂನು ಜೀರಿಗೆ, ಒಂದು 4ರಿಂದ 5 ಪೀಸು ಬೆಳ್ಳುಳ್ಳಿ ಲೈಟಾಗಿ ಜಜ್ಜಿ ಹಾಕ್ಕೊಂಡಿದ್ದೀನಿ, ಒಂದು 3 ಒಣಗಿದ ಮೆಣಸಿನ್ಕಾಯಿ, ಇಲ್ಲ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು. ನಾನಿಲ್ಲಿ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಾಸಿವೆ ಕೂಡ ಚಿಟಪಟ ಅಂತೈತೆ, ಹಸಿ ಕರಿಬೇವು ಕೂಡ ಹಾಕ್ಕೊಂಡು ಇದನ್ನು ಒಂದು ಅರ್ಧ ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಒಂದು 3 ಟೊಮೊಟೊಗೆ ಒಂದು ಈರುಳ್ಳಿ, ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಪ್ರಮಾಣ ಯಾವಾಗೂ ಕಮ್ಮಿ ಇರಬೇಕು. ಟೊಮೊಟೊ ಸಾಂಬಾರಿಗೆ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬಾರ್ದು, ಗೊಜ್ಜಿಗೆ ಸ್ವಲ್ಪ ಜಾಸ್ತಿ ಇರಬೇಕು. ಸಾಂಬಾರಿಗಂದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡೆ ನಾನು ಟೊಮೊಟೊ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 3 ಟೊಮೊಟೊ ಚಿಕ್ಕದಾಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಟೊಮೊಟೊ ಮತ್ತು ಈರುಳ್ಳಿ ಬೇಗ ಸಾಫ್ಟ್ ಆಗುತ್ತೆ, ಮುಂಚೆನೇ ಉಪ್ಪು ಹಾಕೋದ್ರಿಂದ. ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಟೊಮೊಟೊ ಹಾಕಿದ್ದೀನಿ, ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾನು ಬೇಯಿಸ್ಕೊಂಡಿದ್ದೀನಿ ಒಂದು 3 ನಿಮಿಷ. ಸ್ವಲ್ಪ ಅರಿಶಿನ ಪೌಡ್ರು, ಬೇಳೆ ಸಾಂಬಾರು ಪೌಡ್ರು 1 ಸ್ಪೂನು, ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರು, ಇದನ್ನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಳೆ ಸಾಂಬಾರು ಪೌಡ್ರ್ ಇಲ್ಲ ಅಂತಂದರೆ ಗರಂ ಮಸಾಲ, ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು ಹಾಕ್ಕೊಂಡ್ರು ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟು ಸಾಫ್ಟಾಗಿ ಬೇಯಿಸ್ಕೊಂಡಿದ್ದಾದಮೇಲೆ ಡ್ರೈ ಮಸಾಲ ಹಾಕಿ ಇಷ್ಟು ಸಾಫ್ಟಾಗಿ ಬೆಂದಿದ್ದಾದಮೇಲೆ ನಿಮಗೆ ಚಪಾತಿ ದೋಸೆಗೆ ಬೇಕು ಅಂತಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಹೀಗೆ ಇಟ್ಕೋಬೋದು. ಇಲ್ಲ ಅನ್ನ ಮುದ್ದೆಗೆ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನಾನು ಅನ್ನಕ್ಕೆ ಮಾಡಿರೋದ್ರಿಂದ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೀನಿ, ಜಾಸ್ತಿ ನೀರು ಹಾಕಬಾರ್ದು. ಮೀಡಿಯಮ್ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರು ಹಾಕಿದ್ದಾದಮೇಲೆ ಇದು ಬೇಯೋದಕ್ಕೆ ಜಾಸ್ತಿ ಟೈಮ್ ಏನು ಬೇಕಾಗಲ್ಲ, 1 ನಿಮಿಷ ಬೆಂದರೆ ಸಾಕು, ಬೇಗನೆ ಬೆಂದೋಗುತ್ತೆ. ನೀರು ಸ್ವಲ್ಪ ಡ್ರೈ ಆಗಬೇಕಷ್ಟೆ, ಆ ರೀತಿ ಬೇಯಿಸ್ಕೊಂಡ್ರೆ ಸಾಕು. ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿಟ್ಟು 1-2 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ನೋಡಿ ಬೆಂದಿದ್ದಾದಮೇಲೆ ಈ ರೀತಿ ಕಾಣಿಸ್ತೈತೆ, ತುಂಬಾ ಟೇಸ್ಟು ತುಂಬಾ ಚೆನ್ನಾಗೈತೆ. ಅಕಸ್ಮಾತಾಗಿ ನೀವೆಲ್ಲರ ಹೋಗಿ ಬಂದು ಟಯರ್ಡ್ ಆಗಿದ್ರು ಕೂಡ ಈ ಟೊಮೊಟೊ ಸಾಂಬಾರು ಬೇಗನೆ ಮಾಡ್ಕೋಬೋದು. ಬ್ಯಾಚುಲರ್ಸ್ಗೂ ಅಷ್ಟೇ ಈ ಬೇಗನೆ ಮಾಡಿಕೊಂಡು ನಾವು ಈ ಟೊಮೊಟೊ ಸಾಂಬಾರು ಮಾಡ್ಕೋಬೋದು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಸಾಂಬಾರು ರೆಡಿ ಆಯಿತು. ನಾನು ಮಧ್ಯಾಹ್ನ ಊಟಕ್ಕೆ ಅಂತ ಅನ್ನ ಮಾಡಿದ್ದೆ, ಅನ್ನಕ್ಕೆ ನಾನು ಮಾಡ್ಕೊತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.